ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಮಂಜು ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬಹಳಷ್ಟು ಸಲ ಏನಾಗುತ್ತೆ ಅಂದರೆ ತರಗತಿಗಳಲ್ಲಿ ಮಕ್ಕಳಿಗೆ ಲೆಕ್ಕ ಬಾರದೆ ಅವರು ಗುಣಾಕಾರ ಮತ್ತು ಭಾಗಾಕಾರ ಲೆಕ್ಕಗಳನ್ನು ಮಾಡೋದಕ್ಕೆ ಹಿಂದೇಟಾಗ್ತಾರೆ ಅಥವಾ ಅವ್ರಿಗೆ ಬರೋದಿಲ್ಲ. ಹಾಗಾಗಿ ಮಗ್ಗಿ ಕಲಿಯದೆ ಇವತ್ತು ಭಾಗಾಕಾರ ಲೆಕ್ಕಗಳನ್ನು ಅತ್ಯಂತ ಸುಲಭವಾಗಿ ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಸ್ನೇಹಿತರೆ, 40,275 ಇದನ್ನು 3ರಿಂದ ಭಾಗಿಸ್ಬೇಕು. ನನಗೆ 3 ಮಗ್ಗಿ ಬರೋಂಗಿಲ್ಲ. ಇದು ಅಂತಲ್ಲ, 3 ಅಂತಲ್ಲ, ನೀವು ಯಾವುದೇ ಮಗ್ಗಿ ತಗೊಂಡು ಕೂಡ ಮಾಡ್ಬೋದು. ಈಗ ನಾನು 3ರಿಂದ ಮಾಡ್ತಾ ಇದ್ದೇನೆ. ಹಾಗಾದರೆ ನೋಡೋಣ ಈಗ ಈ ಕಲಿಯದೆ ಯಾವ ರೀತಿಯಾಗಿ ಮಾಡ್ತೀನಿ ನೋಡೋಣ. ಈಗ ನೋಡಿ, ಇಲ್ಲಿ 4 ಅಂತ ಇದೆಯಲ್ಲ, ಫಸ್ಟ್ ಏನು ಮಾಡಬೇಕು, ನಾವು 1 2 3 4 ಗೆರೆಗಳನ್ನು ಹಾಕೋಬೇಕು. ನಾವು ಎಷ್ಟರಿಂದ ಭಾಗಿಸ್ತೀವಿ ಅಷ್ಟು ಗುಂಪನ್ನು ಮಾಡಬೇಕು. ಅಂದರೆ 3ರ ಒಂದು ಗುಂಪು ಮಾಡಿದೆ. ನಾವು ಎಷ್ಟು ಗುಂಪು ಮಾಡಿರ್ತೀವಿ ಅದನ್ನು ಇಲ್ಲಿ ಬರೋಣ. ಇಲ್ಲಿ ಓಕೆ, ಇಲ್ಲಿ ಬರೋಣ. 1 ಇಲ್ಲಿ ಏನು ಉಳಿತು, ಈ 1ಅನ್ನು ನಾವು ನೆಕ್ಸ್ಟ್ ಸಂಖ್ಯೆಯ ಹಿಂದ್ಗಡೆ ಹಾಕಬೇಕು. ಸೊ ಇಲ್ಲಿ 0 ಇರೋದು 10 ಆಯಿತು. ಈಗ ಮತ್ತೆ ನಾವು 10 ಗೆರೆ ಹಾಕೋಣ. 1 2 3 4 5 6 7 8 9 10. ಈಗ ಪುನಃ 3 ಗುಂಪು ಮಾಡೋಣ. 1 ಗುಂಪು, 2 ಗುಂಪು, 3 ಗುಂಪು. ಅಂದರೆ 3 ಗುಂಪು ಆಯಿತು. ಆ 3 ಗುಂಪನ್ನು ಇಲ್ಲಿ ಬರೋಣ. 3 ಇನ್ನು ಉಳಿದು 1, ಈ 2ರ ಹಿಂದೆ ಮತ್ತೆ 1 ಕೊಡೋಣ. ಮತ್ತೆ 12 ಆಯಿತು. 12 ಗೆರೆ ಹಾಕೋಣ. 1 2 3 4 5 6 7 8 9 10 11 12. ಈಗ ಪುನಃ ಮತ್ತೆ 3 ಗುಂಪು ಮಾಡ್ಕೊಂತ ಬರೋಣ. 1 2 3 4 ಇಲ್ಲಿ ಕರೆಕ್ಟ್ 4 ಗುಂಪು ಆಯಿತು. 4ನೇ ಇಲ್ಲಿ ಬರ್ಕೊಳ್ಳೋಣ. ಇಲ್ಲಿ ಯಾವುದೇ ಆದಂತಹ ಗೆರೆಗಳು ಉಳಿದಿಲ್ಲ, ಹಾಗಾಗಿ ಬಿಡೋಣ. ನೆಕ್ಸ್ಟ್ 7 ಅದಾವು. 1 2 3 4 5 6 7. ಈಗ ನೋಡೋಣ. ಈಗ 7 ಅಂದರೆ ಏನು ಮಾಡೋಣ, 3 ಮತ್ತೆ ಗುಂಪು ಮಾಡೋಣ. 1 2 ಗುಂಪು ಆಯಿತು. ಆ 2ಅನ್ನು ಇಲ್ಲಿ ಬರೆಯೋಣ. ನೆಕ್ಸ್ಟ್ 1 ಉಳಿತು. ಆ 1ಅನ್ನು 5ರ ಹಿಂದೆ ಇಡೋಣ. 15 ಆಯಿತು. 1 2 3 4 5 6 7 8 9 10 11 12 13 14 15. ಈಗ ಮತ್ತೆ ಗುಂಪನ್ನು ಮಾಡೋಣ. 3 1 2 3 4 5 5ಅನ್ನು ಇಡೋಣ. ನೋಡಲ್ಲ ಸ್ನೇಹಿತರೆ, ಯಾವುದೇ ರೀತಿಯಾದಂತಹ ಮಗ್ಗಿಯ ಅವಶ್ಯಕತೆ ಇಲ್ಲದೇ ಭಾಗಾಕಾರವನ್ನು ಅತ್ಯಂತ ಸುಲಭವಾಗಿ ಮತ್ತು ವೇಗವಾಗಿ ಮಾಡಿದ್ವಿ. ಇದೇ ರೀತಿಯಾದಂತಹ ವಿಡಿಯೋಗಳಿಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.